ಇಂದು ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮೈತ್ರಿ ಪಕ್ಷದ ಅಭ್ಯರ್ಥಿ ವೀಣಾ ಕಾಶಪ್ಪನವರ ಪರ ಪ್ರಚಾರ ನಡೆಸಲಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಹುನಗುಂದ ಪಟ್ಟಣಕ್ಕೆ ಆಗಮಿಸಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ತೆರದಾಳದಲ್ಲಿ, 3 ಗಂಟೆಗೆ ಮುಧೋಳ, 4:30ಕ್ಕೆ ಕೆರೂರು ಪಟ್ಟಣದಲ್ಲಿ ಪ್ರಚಾರ ನಡೆಸಲಿರುವ ಸಿದ್ದರಾಮಯ್ಯ 6 ಗಂಟೆಗೆ ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ನಂತರ 7 ಗಂಟೆಗೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆ ಬಳಿಕ ಟೂರಿಂಗ್ ಟಾಕೀಸ್ ಖಾಲಿಯಾಗುತ್ತೆ ಅನ್ನೋ ಮಾತಿಗೆ ಸುಮಲತಾ ಇವತ್ತು ಸೆಡ್ಡು ಹೊಡೆಯಲಿದ್ದಾರೆ. ಇವತ್ತು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮಂಡ್ಯಕ್ಕೆ ಮರಳಲಿದ್ದಾರೆ. ಚಾಮುಂಡೇಶ್ವರಿ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಕ್ಷೇತ್ರದ ಮತದಾರರು, ಬೆಂಬಲಿಗರು, ಚಿತ್ರನಟರು ಹಾಗೂ ಅಭಿಮಾನಿಗಳಿಗೆ ಕೃತಜ್ಞತೆ ತಿಳಿಸಲಿದ್ದಾರೆ. ಬೆಳಗ್ಗೆ ಸುದ್ದಿಗೋಷ್ಠಿ ನಡೆಸಲಿದ್ದು ಚುನಾವಣಾ ಪ್ರಚಾರದಲ್ಲಿ ಆದ ಅನುಭವಗಳನ್ನು ಸುಮಲತಾ ಹಂಚಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆಗೆ ಅಪರಿಚಿತ ವ್ಯಕ್ತಿಯೋರ್ವ ದೂರವಾಣಿ ಕರೆ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಕರೆ ಸ್ವೀಕರಿಸಿದ್ದ ಹೆಗಡೆ ಪತ್ನಿ ಶ್ರೀರೂಪಾಗೆ ಅನಂತಕುಮಾರ್ ಹೆಗಡೆ ಅವರನ್ನ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಲ್ಲದೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನಂತೆ. ಈ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರ ಆಪ್ತ ಕಾರ್ಯದರ್ಶಿ ಸುರೇಶ್ ಶಿರ್ಸಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ರಾಜ್ಯದಲ್ಲಿ 2ನೇ ಹಂತದ ಎಂಪಿ ಎಲೆಕ್ಷನ್ಗೆ 2 ದಿನ ಬಾಕಿ ಇರುವಾಗ ಬಳ್ಳಾರಿಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಸಂಬಂಧಿ ಬಳ್ಳಾರಿಯ ಐಶ್ವರ್ಯ ಕಾಲೋನಿ ನಿವಾಸಿ ಯರ್ರಿಸ್ವಾಮಿ ನಿವಾಸದ ಮೇಲೆ ದಾಳಿ ನಡೆಸಲಾಗಿದೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿರುವ ಅಧಿಕಾರಿಗಳು ಮನೆ ಹಾಗೂ ಕಾರ್ಗಳ ತಪಾಸಣೆ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಬದೌನ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಘಮಿತ್ರ ಮೌರ್ಯ ಫೇಕ್ ಮತದಾನ ಮಾಡಿ ಅಂತ ತಮ್ಮ ಕಾರ್ಯಕರ್ತರಿಗೆ ಉತ್ತೇಜನ ನೀಡಿದ್ದಾರೆ. ಸಭೆಯೊಂದರಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ನಕಲಿ ಮತದಾನ ಮಾಡುವುದು ಕಾಮನ್ ಆಗಿದೆ. ನೀವು ಒಂದ್ ಕೈ ನೋಡಿ, ಒಂದ್ ಚಾನ್ಸ್ ತೆಗೆದುಕೊಂಡು ನಕಲಿ ಓಟ್ ಹಾಕಿ. ಯಾವುದು ಮಾಡಬಾರ್ದು ಅದನ್ನೇ ಮಾಡಿ. ಮೊದಲು ರಿಯಲ್ ಓಟ್ಗಳನ್ನ ಸೆಳೆಯುವ ತಂತ್ರ ಮಾಡಿ, ಏನೇ ಮಾಡಿದ್ರೂ ಅದನ್ನ ಗೌಪ್ಯವಾಗಿ ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ. ರಾಜ್ಯವ್ಯಾಪಿ ಆಕ್ರೋಶ ಕೇಳಿಬಂದಿದ್ದರಿಂದ ರಾಯಚೂರಿನ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವಹಿಸುವಂತೆ ಆದೇಶಿಸಿದೆ. ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವನ್ನ ಖಂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ದಿನಗಳಿಂದ ಆಂದೋಲನ ಶುರುವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮೃತ ವಿದ್ಯಾರ್ಥಿನಿಯ ಪೋಷಕರನ್ನ ಭೇಟಿ ಮಾಡಿದಾಗ ತಮ್ಮ ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ರು. ನಿರ್ದೇಶಿತ ಕ್ಷಿಪಣಿಗಳನ್ನು ಕ್ಷಣ ಮಾತ್ರದಲ್ಲಿ ನಾಶಪಡಿಸಬಲ್ಲ ಸಂಪೂರ್ಣ ದೇಶೀಯ ನಿರ್ಮಿತ ಎಂಪಾಲ್ ನೌಕೆ ಶನಿವಾರ ಮಜುಗಾವ್ ಡಕ್ ಶಿಪ್ ಬಿಲ್ಡರ್ಸ್ನಲ್ಲಿ ನೀರಿಗಿಳಿತು. ಪ್ರಾಜೆಕ್ಟ್ 15B ಅನ್ವಯ ನಿರ್ಮಾಣಗೊಂಡಿರುವ 3ನೇ ಹಡಗು ಇದಾಗಿದೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಸುನಿಲ್ ಲಂಬಾ ಪತ್ನಿ ರೀನಾ ಲಂಬಾ ತೆಂಗಿನಕಾಯಿ ಒಡೆದ ನಂತರ ಹಡಗನ್ನು ನೀರಿಗೆ ಇಳಿಸಲಾಯಿತು. 2 ಬೃಹತ್ ಹೆಲಿಕಾಪ್ಟರ್ಗಳನ್ನು ಹೊತ್ತು ಸಾಗಬಲ್ಲ ಸಾಮರ್ಥ್ಯ ಈ ಹಡಗು ಹೊಂದಿದೆ. ಟಿಕ್ ಟಾಕ್ ಆಪ್ಗೆ ನಿಷೇಧ ಹೇರಿರುವ ಬೆನ್ನಲ್ಲೇ ಮತ್ತೊಂದು ಜನಪ್ರಿಯ ಆಪ್ ಪಬ್ಜಿ ಕೂಡ ನಿಷೇಧಕ್ಕೆ ಒಳಗಾಗುವ ಸುಳಿವು ಸಿಕ್ಕಿದೆ. ಪಬ್ಜಿ ಆಡ್ತಾ ಇದ್ದ ಹಲವರನ್ನ ಇತ್ತೀಚೆಗೆ ಬಂಧಿಸಿದ್ದ ರಾಜ್ಕೋಟ್ ಪೊಲೀಸರು ಇದೀಗ ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಐಪಿ ವಿಳಾಸದಿಂದ ಪಬ್ಜಿ ಆಟವನ್ನ ಡೌನ್ಲೋಡ್ ಮಾಡದಂತೆ ನೋಡಿಕೊಳ್ಳಿ ಅಂತ ಗೂಗಲ್ ಸಂಸ್ಥೆಗೆ ಮನವಿ ಮಾಡಿದೆ. ಪಬ್ಜಿ ಆಟಕ್ಕೆ ಮಕ್ಕಳು ಮತ್ತು ಯುವಕರು ದಾಸರಾಗ್ತಾ ಇದ್ದು ಈ ಆಟ ನಿಷೇಧಿಸಬೇಕು ಅನ್ನೋ ಆಗ್ರಹ ವ್ಯಕ್ತವಾಗಿದೆ. ಶನಿವಾರ ಕೊನೆಗೊಳ್ಳಬೇಕಾಗಿದ್ದ ಜಿಎಸ್ಟಿ ಸೇಲ್ಸ್ ರಿಟರ್ನ್ಸ್ ಸಲ್ಲಿಕೆ 3 ದಿನಗಳ ಕಾಲ ವಿಸ್ತರಿಸಲಾಗಿದೆ. ಸೇಲ್ಸ್ ರಿಟರ್ನ್ಸ್ ಸಲ್ಲಿಕೆ ಅವಧಿ ಏಪ್ರಿಲ್ 20ಕ್ಕೆ ಕೊನೆಗೊಳ್ಳಬೇಕಾಗಿತ್ತು. ಲೋಕಸಭಾ ಚುನಾವಣೆ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಈ ಅವಧಿಯನ್ನ 3 ದಿನಗಳ ಕಾಲ ವಿಸ್ತರಿಸಲಾಗಿದೆ. ಇನ್ನು ಜಿಎಸ್ಟಿ ವೆಬ್ಸೈಟ್ gst.gov.in ಮೂಲಕ ರಿಟರ್ನ್ಸ್ ಸಲ್ಲಿಸಬಹುದಾಗಿದೆ. ಪದ್ಮಾವತ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದ ಡಿಪಿ ಇದೀಗ ಮೇಘನಾ ಗುಲ್ಜಾರ್ ಅವರ ನಿರ್ದೇಶನದ ಚಪಾಕ್ ಸಿನಿಮಾದ ಶೂಟಿಂಗ್ನಲ್ಲಿ ಶಾಲಾ ವಿದ್ಯಾರ್ಥಿನಿಯ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಶಾಲಾ ಹುಡುಗಿಯಂತೆ ಯೂನಿಫಾರ್ಮ್ ತೊಟ್ಟು ಬ್ಯಾಗ್ ಹಾಕಿ ದೀಪಿಕಾ ರಸ್ತೆ ಪಕ್ಕದಲ್ಲಿ ನಿಂತು ಸ್ಟ್ರೀಟ್ ಫುಡ್ ಸವಿತಾ ಇರುವ ವಿಡಿಯೋವೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದೆ. ಡಿಪಿಯ ಹೊಸ ಲುಕ್ಗೆ ಸಾಮಾಜಿಕ ಜಾಲತಾಣದ ಮಂದಿ ಫಿದಾ ಆಗಿದ್ದಾರೆ.